ಆ್ಯಂಡ್ ಈ ಪೆನಾಂಗಲ್ಲಿ ಆ್ಯಂಡ್ ಈ ಜಾರ್ಜ್ ಟೌನ್ ಅಲ್ಲಿ ನೋಡೋಕ್ಕೆ ಭಾಳಷ್ಟು ಪ್ಲೇಸಸ್ಗಳಿದ್ದಾವೆ. ಮಲೇಷ್ಯಾ ಎಲ್ಲಿ ಬರುತ್ತೆ ಅಂತೇಳಿ ಆ್ಯಕ್ಚುಲಿ. ಸೊ ಯಾರಾದರೂ ಮಲೇಷ್ಯಾಗೆ ಬರಲಿ, ಏನಾದರೂ ಬೀಚ್ ಲೈಫ್ ಏನಾದರೂ ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ ಈ ಬೀಚಿಗೆ ಬರ್ತಾರೆ. ಆ್ಯಂಡ್ ಇಲ್ಲಿ ನೀವು ಏನು ಮುಂದೆ ನೋಡ್ತಾ ಇದ್ದೀರಾ ಈ ಪೇಂಟಿಂಗು, ಹಿಂದೂ ಟೆಂಪಲ್ ಕೂಡ ಇದೆ ಇಲ್ಲಿ. ಓಹೋ, ಇದು ನೋಡ್ರಿ ಗುರು, ಅಲ್ಟಿಮೇಟ್ ಅಂದರೆ ಈ ಒಂದು ಪೇಂಟಿಂಗ್ ಜೊತೆ ಫೋಟೋ ತಗೊಳ್ಳೋಕ್ಕೆ ನೋಡ್ಬೋದು ನೀವು ಎಷ್ಟು ಜನ ಬಂದಿದ್ದಾರೆ ಅಂತೇಳಿ. ಆ್ಯಂಡ್ ನಿಮಗೋಸ್ಕರನೂ ಒಂದು ಸರ್ಪ್ರೈಸ್ ಇದೆ. ಇಂಡಿಯನ್ ಮುಸ್ಲಿಂ ಕಮ್ಯುನಿಟಿಯ ಮಸ್ಜಿದ್, ಆವಾಗಿನ ಕಾಲದಲ್ಲಿ ಇದು ಕಟ್ಟಿರೋದು 19th ಸೆಂಚುರಿಯಲ್ಲಿ. ಮಂದಿರನ ಕೂಡ ಇಲ್ಲೇ ಇದೆ, ಮಸ್ಜಿದ್ ಕೂಡ ಇಲ್ಲೇ ಇದೆ, ಪಕ್ಕದಲ್ಲಿದೆ. ನಾವೆಲ್ಲ ಒಂದೇ ಗುರು, ಆದರೆ ನಮಗೆ ಪಾಲಿಟಿಕ್ಸು ಡಿಫ್ರೆನ್ಸಿಯೇಟ್ ಮಾಡೋದು. ಹಲೋ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ಸ್ವಾಗತ ಸುಸ್ವಾಗತ ಹೊಸ ವಿಡಿಯೋದಲ್ಲಿ. ಸೊ ಆ್ಯಕ್ಚುಲಿ ನೀವು ಲಾಸ್ಟ್ ವಿಡಿಯೋ ನೋಡಿದ್ದೀರಾ, ನಾನು ಹಿಚ್ ಮಾಡ್ತಾ ಇದ್ದೆ. ಕೋಲಾಲಂಪುರಿಂದ ಹಿಡ್ಕೊಂಡು ಇವಾಗ ಪ್ರೆಸೆಂಟ್ ಪೆನಾಂಗಿಗೆ ಬಂದು ತಲುಪಿದ್ದೀನಿ. ಪೆನಾಂಗ್ ಅಂದರೆ ಇವಾಗ ಜಾರ್ಜ್ ಟೌನಿಗೆ ಬಂದು ರೀಚ್ ಆಗಿದ್ದೀನಿ. ಐ ಹೋಪ್ ನೀವು ಲಾಸ್ಟ್ ವಿಡಿಯೋ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬಟ್ರೋಟ್ ಅಂತ ಸಿಟಿ ಇದೆ ಇಲ್ಲಿ. ಆ ಸಿಟಿಯಿಂದ ಇಲ್ಲಿ ಜಾರ್ಜ್ ಟೌನಿಗೆ ಒಂದು ಫೆರಿ ತೊಗೊಂಡು ನಾನು ಬಂದಿದ್ದೆ. ಆ್ಯಂಡ್ ಇವತ್ತು ಹೊಸ ವಿಡಿಯೋ ನಿಮಗೆ ಪೆನಾಂಗ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಪೆನಾಂಗ್ ಅಂತೇಳಿದರೆ ಒಂದು ಸ್ಟೇಟ್ ಇದ್ದಂಗೆ ಗುರು. ಯಾವ ಥರ ನಮ್ಮ ಕರ್ನಾಟಕ ಸ್ಟೇಟ್ ಇದೆಯಲ್ಲ, ಆ ಥರ ಪೆನಾಂಗ್ ಅಂದರೆ ಒಂದು ಸ್ಟೇಟು. ಜಾರ್ಜ್ ಟೌನ್ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿದೆ, ಬ್ರಿಟಿಷ್ ಅವರ ಫಸ್ಟ್ ಕೊಲೋನಿಯಲ್ ಸಿಟಿ ಇದು. ಆ್ಯಂಡ್ ಈ ಪೆನಾಂಗಲ್ಲಿ ಆ್ಯಂಡ್ ಈ ಜಾರ್ಜ್ ಟೌನಲ್ಲಿ ನೋಡೋಕ್ಕೆ ಭಾಳಷ್ಟು ಪ್ಲೇಸಸ್ಗಳಿದ್ದಾವೆ. ಆ ಪ್ಲೇಸಸ್ಗಳನ್ನು ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನೀವು ನನ್ನ ಜೊತೆಗೂ ಎಕ್ಸ್ಪ್ಲೋರ್ ಮಾಡಿ ಆ್ಯಂಡ್ ನಿಮಗೂ ಆ ಪ್ಲೇಸಸ್ಗಳನ್ನು ತೋರಿಸ್ತೀನಿ ಆ್ಯಂಡ್ ನೀವು ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಫಸ್ಟು ಹೋಗ್ತಾ ಇದ್ದೀನಿ ಒಂದು ಬೀಚು. ಭಾಳ ಫೇಮಸ್ ಬೀಚ್ ಗುರು ಇದು. ಆ್ಯಕ್ಚುಲಿ ಒಂಥರ ಮಿನಿ ನಮ್ಮ ಗೋವಾ ಯಾವ ಥರ ಇದೆ ಇಂಡಿಯಾದಲ್ಲಿ, ಆ ಥರನೇ ಇದೂ ಬೀಚು. ಈ ಬೀಚಲ್ಲಿ ಆಲ್ಮೋಸ್ಟ್ ನಿಮಗೆ ಕ್ವಿಸಿನ್ಸು ಆ್ಯಂಡ್ ಬೀಚ್ ಆ್ಯಕ್ಟಿವಿಟೀಸ್ ಅವೆಲ್ಲ ಸಿಗ್ತವೆ. ಬಾಟು ಫಿರಂಗಿ ಅಂತೇಳಿ ಈ ಬೀಚ್ ಹೆಸರು. ಸೊ ಈ ಬೀಚಿಗೆ ಹೋಗೋಣ, ಇದೇ ಎಂಟ್ರೆನ್ಸು. ಹಿಂಗೆ ಮುಂದೆ ಹೋದರೆ ಮುಂದೆ ಬೀಚಿಗೆ ಹೋಗ್ತೀವಿ ನಾವು. ಸೊ ಈ ಎಕ್ಸ್ಪ್ಲೋರ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಡಿಸ್ಕಸ್ ಮಾಡೋಣ ಮಲೇಷ್ಯಾ ಎಲ್ಲಿ ಬರುತ್ತೆ ಅಂತೇಳಿ. ಆ್ಯಕ್ಚುಲಿ ಸೊ ಮಲೇಷ್ಯಾ ಬರೋದು ಇಲ್ಲಿ ಇಂಡಿಯನ್ ಓಷನ್ ಪಕ್ಕದಲ್ಲಿ ಮತ್ತು ಚೈನಾ ಓಷನ್ ಪಕ್ಕದಲ್ಲಿ ಒಂದು ಮಧ್ಯದಲ್ಲಿ ಬರುವ ಲ್ಯಾಂಡೇ ಕಂಟ್ರಿಯೇ ಮಲೇಷ್ಯಾ ಕಂಟ್ರಿ. ಸೊ ಈ ಕಂಟ್ರಿ ಆ್ಯಂಡ್ ಇಲ್ಲಿ ಭಾಳಷ್ಟು ಪೋರ್ಟ್ಗಳಿದ್ದಾವೆ. ಸೊ ಆಲ್ಮೋಸ್ಟ್ ಚೈನಾದ ಎಲ್ಲ ಗೂಡ್ಸು ಆ್ಯಂಡ್ ಎಲ್ಲ ಏನೇನು ಟ್ರಾನ್ಸ್ಪೋರ್ಟ್ ಎಲ್ಲ ಇದ್ದಾವೆ ಈ ಮಲೇಷ್ಯಾ ಥ್ರೂನೇ ಹೋಗ್ತವೆ. ಆ ಕಡೆ ಆಫ್ರಿಕಾ ಕಡೆ ಮತ್ತು ಅಮೆರಿಕಾ ಕಡೆ, ಸೌತ್ ಅಮೆರಿಕಾ ಕಡೆ ಹೋಗ್ತವೆ. ಮಲೇಷ್ಯಾ ಬಗ್ಗೆ ಹೇಳ್ಬೇಕಂದ್ರೆ ಜಾಸ್ತಿ ಏನು ದೊಡ್ಡ ಕಂಟ್ರಿ ಅಲ್ಲ ಇದು. ಕೆಳಗಿಂದ ಸ್ಟಾರ್ಟ್ ಮಾಡಿದರೆ ಎಲ್ಲಿ ಸಿಂಗಾಪುರ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಸ್ಟಾರ್ಟ್ ಮಾಡಿದರೆ ಥೈಲ್ಯಾಂಡ್ ಬಾರ್ಡರ್ ಕಡೆ ತನಕ ಹೋಗ್ಬೇಕಂತ ಹೇಳಿದ್ರೆ ಫುಲ್ ಟೋಟಲ್ 800 ಕಿಲೋಮೀಟರ್ಸ್ ಅಷ್ಟೇ ಇದೆ ಮ್ಯಾಕ್ಸಿಮಮ್. ಆ್ಯಂಡ್ ಈ ಕಡೆ ಅಗ್ಲಾದಲ್ಲಿ ನೋಡ್ಬೇಕಂತ ಹೇಳಿದ್ರೆ ಒಂದು ಈ ಕಡೆ ಸಮುದ್ರದಿಂದ ಆ ಕಡೆ ಸಮುದ್ರ ತನಕ ನೋಡ್ಬೇಕಂದ್ರೆ 300 ಕಿಲೋಮೀಟರ್ಸ್ ಅಷ್ಟೇ ಇದೆ. ಸೊ ಇಷ್ಟು ಚಿಕ್ಕ ಕಂಟ್ರಿ ಇದೆ, ಆದರೂ ಇದರ ಎಕನಾಮಿ ಆ್ಯಂಡ್ ಇದರ ಕರೆನ್ಸಿ ವ್ಯಾಲ್ಯೂ ಭಾಳ ಆಗಿದೆ. ಸೊ ಮಲೇಷ್ಯಾ ಬಗ್ಗೆ ಹೇಳ್ಬೇಕಂದ್ರೆ ಮಲೇಷ್ಯಾ ಮೊದಲು ಒಂದು ಇನ್ಹ್ಯಾಬಿಟೆಡ್ ಪ್ಲೇಸ್ ಆಗಿದ್ದು. ಇನ್ಹ್ಯಾಬಿಟೆಡ್ ಪ್ಲೇಸ್ ಅಂತ ಹೇಳಿದ್ರೆ ಯಾರು ಇಲ್ಲಿ ವಾಸಿಸ್ತಾ ಇದ್ದಿಲ್ಲ, ಯಾರು ವಾಸಿಸಲಾರದ ಪ್ರದೇಶವಾಗಿದ್ದು. ಸಿವಿಲೈಸೇಷನ್ ಸ್ಟಾರ್ಟ್ ಆದಮೇಲೆ ಬರ್ದ ಅರ್ಲಿ 17th ಸೆಂಚುರಿ 18th ಸೆಂಚುರಿಯಲ್ಲಿ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಬಂದಿರೋದು ಒಂದು ಎಕ್ಸ್ಪ್ಲೋರರ್ ಬಂದಿದ್ರು. ಮತ್ತೆ ಪೋರ್ಚುಗಲ್ ಇಂದ ಒಂದು ಎಕ್ಸ್ಪ್ಲೋರರ್ ಬಂದಿದ್ರು. ಅವರು ಇಲ್ಲಿ ಬಂದು ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ ಆ್ಯಂಡ್ ಇಲ್ಲಿ ಬಂದು ಅವರು ಮಲೇಷ್ಯಾ ಇದು ನಮ್ದು ಅಂತೇಳಿ ಕ್ಲೇಮ್ ಮಾಡ್ತಾರೆ. ಸೊ ಅವರ ಹೆಸರು ಇಲ್ಲಿ ಬರ್ದಿರ್ತೀನಿ ಆ್ಯಂಡ್ ಅವ್ರ ಫೋಟೋನ ಇಲ್ಲಿ ಹಾಕಿರ್ತೀನಿ, ನೋಡ್ಬೋದು ನೀವು. ಈ ಮಲೇಷ್ಯಾ ಭಾಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದ್ದು ಇಂಡಿಯಾ ಮತ್ತೆ ಚೈನಾ ಮತ್ತೆ ಆಫ್ರಿಕಾ ಅಮೆರಿಕಾ ಜೊತೆ ಕನೆಕ್ಟಿವಿಟಿ ಇಡೋಕ್ಕೆ. ಯಾವ ಥರ ಅಂತ ಹೇಳಿದ್ರೆ ಚೈನಾದಿಂದ ಏನಾದರೂ ಗೂಡ್ಸ್ ಬಂದರೆ ಆ ಗೂಡ್ಸ್ ಡೈರೆಕ್ಟ್ ಮಲೇಷ್ಯಾ ಥ್ರೂನೇ ಇಂಡಿಯಾಗೆ ತಲುಪ್ತಾ ಇತ್ತು. ಆ್ಯಂಡ್ ಇಂಡಿಯಾದಿಂದ ಮುಂದೆ ಬೇರೆ ಬೇರೆ ಕಂಟ್ರೀಸು ಅಮೆರಿಕಾ, ಸೌತ್ ಆಫ್ರಿಕಾ ಆ ಕಡೆ ಎಲ್ಲ ತಲುಪ್ತಾ ಇತ್ತು. ಇಂಪಾರ್ಟೆನ್ಸ್ ನೋಡ್ಕೊಂತಾನೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಯಾವುದಿತ್ತು ನಮ್ಮ ಇಂಡಿಯಾದಲ್ಲಿ ಯಾರು ನಮಗೆ ಆಡಳಿತ ಮಾಡಿದ್ರಲ್ಲ 700 ವರ್ಷ ತನಕ ನಮಗೆ ಆಡಳಿತ ಮಾಡಿದ್ರು ಬ್ರಿಟಿಷ್ ಅವರು. ಸೊ ಅವರು ಮಲೇಷ್ಯಾ ಮೇಲೆ ಕಣ್ಣಿಟ್ಟು 19th ಸೆಂಚುರಿಯಲ್ಲಿ ಇಲ್ಲಿ ಬರ್ತಾರೆ. ಅದು ಪ್ರೆಸೆಂಟ್ ಇಲ್ಲಿ ಜಾರ್ಜ್ ಟೌನಿಗೆ ಬರ್ತಾರೆ. ಸೊ ಈ ಐಲ್ಯಾಂಡ್ ನಿಮ್ಗೆ ನೀವು ನೋಡ್ತಿರ್ಬೋದು. ಪ್ರೆಸೆಂಟ್ ನಾನು ಇಲ್ಲಿ ಇದ್ದೀನಿ ಈ ಐಲ್ಯಾಂಡ್ ಅಲ್ಲಿ ಫಸ್ಟ್ ಬ್ರಿಟಿಷ್ ಕೊಲೋನಿಯಲ್ ರೂಲ್ ಬರುತ್ತೆ. ಸೊ ಅವರ ಮೇನ್ ಕ್ಯಾಪಿಟಲ್ ಸಿಟಿ ಜಾರ್ಜ್ ಟೌನ್ ಆಗಿರುತ್ತೆ ಆವಾಗಿನ ಕಾಲದಲ್ಲಿ. ಸೊ ಆವಾಗಿಂದ ಇದಕ್ಕೆ ಜಾರ್ಜ್ ಟೌನ್ ಅಂತೇಳಿ ಹೆಸರು ಬಿದ್ದಿದೆ. ಅವಾಗಿಂದ ಇಲ್ಲಿ ಬ್ರಿಟಿಷ್ ರೂಲ್ ನಡೀತಾ ಇತ್ತು 18th ಸೆಂಚುರಿ 19th ಸೆಂಚುರಿಯಲ್ಲಿ. ಆಮೇಲೆ ಏನಾಯ್ತು 1957 ಏನೋ ಇಲ್ಲಿ ಲೋಕಲ್ ಯಾರಿದ್ದಾರೆ, ಲೋಕಲ್ ಕ್ಲಾನ್ ಅವರು 1000-2000 ವರ್ಷಗಳಿಂದ ಮಲೇಷಿಯನ್ಸ್ ಮಲೆಗಳು ಇಲ್ಲಿದ್ದಾರೆ. ಅವರು ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತಾರೆ. ದೇಶ ಬೇಕು, ನಮ್ಮ ಸ್ವಂತ ಕಂಟ್ರಿ ಬೇಕು, ನಮ್ದು ರೂಲ್ಸ್ ಇರ್ಬೇಕಂತೇಳಿ ಅವರು ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಿ ಯಾವ ಥರ ನಮ್ಮ ಇಂಡಿಯಾದಲ್ಲಿ ಫ್ರೀಡಮ್ ಫೈಟ್ ಮಾಡಿದ್ರಲ್ಲ ಗಾಂಧೀಜಿ ಅವರು, ಆ ಥರ ಇಲ್ಲಿನೂ ಒಬ್ಬರು ಫ್ರೀಡಮ್ ಫೈಟರ್ ಇದ್ದರು. ಮಲೇಷ್ಯಾದ ಫ್ರೀಡಮ್ನ ಕೊಡಿಸ್ತಾರೆ. ಇದು ಒಂದು ಶಾರ್ಟ್ ಕಾನ್ಸೆಪ್ಟ್, ಶಾರ್ಟ್ ಇನ್ಫಾರ್ಮೇಷನ್ ನಿಮಗೆ ಮಲೇಷ್ಯಾ ಬಗ್ಗೆ. ಆ್ಯಂಡ್ ಇವಾಗ ಹೋಗೋಣ ಬನ್ನಿ, ಬೀಚ್ನ ಎಕ್ಸ್ಪ್ಲೋರ್ ಮಾಡೋಣ. ಇದೇ ಬೀಚು
ನೋಡ್ಬೋದು ನೀವು ನನ್ನಿಂದ. ನೀವು ಮುಂದೆ ನೋಡ್ಬೋದು ಅಲ್ಲಿ ಸ್ಪೋರ್ಟ್ಸ್ ಆಕ್ಟಿವಿಟಿ ಈ ತರ ಇಲ್ಲಿ ಎಲ್ಲ ಆಗ್ತಾ ಇರ್ತವೆ. ಬೋಟಿಂಗ್ ಮಾಡೋದು ಇರಲಿ, ಈ ತರ ಪ್ಯಾರಾಗ್ಲೈಡಿಂಗು. ಒಂಥರ ಈ ಬೀಚ್ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಗೋವಾ ಇದ್ದಂಗೆ ಮಲೇಷ್ಯಾಗೆ. ಸೊ ಯಾರಾದ್ರೂ ಮಲೇಷ್ಯಾಗೆ ಬರಲಿ, ಏನಾದರೂ ಬೀಚ್ ಲೈಫ್ ಏನಾದರೂ ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ ಈ ಬೀಚಿಗೆ ಬರ್ತಾರೆ, ಬಾಟು ಫಿರಂಗಿಗೆ. ಅಂಡ್ ಇಲ್ಲಿ ಮಾತ್ರ ಎಲ್ಲ ಪ್ರೈಸು ಡಬಲ್ ಇದಾವೆ. ಅಂಡ್ ಆಲ್ದೋ ಮಲೇಷ್ಯಾ ಸ್ವಲ್ಪ ಚೀಪ್ ಕಂಟ್ರಿ ಅನ್ಸುತ್ತೆ ಊಟ ಗೀಟ ಮಾಡೋದ್ರಲ್ಲಿ. ಸೊ ನೀವೇನಾದರೂ ಮಲೇಷ್ಯಾದಲ್ಲಿ ಊಟ ಗೀಟ ಮಾಡಬೇಕು, ಫ್ಯಾನ್ಸಿ ರೆಸ್ಟೋರೆಂಟ್ಗಳಿಗೆ ಹೋಗ್ಬಾರ್ದು, ರೇಟ್ ಮಾತ್ರ ಜಾಸ್ತಿನೇ ಇರ್ತವೆ. ಸೊ ಇಲ್ಲಿ ಲೋಕಲ್ ಸ್ಟ್ರೀಟ್ ಫುಡ್ಗಳು ಸಿಗ್ತವೆ, ಆ ಫುಡ್ಗಳನ್ನು ಹೋಗಿ ಟ್ರೈ ಮಾಡ್ಬೋದು. ಅದು ಚೀಪಲ್ಸ್ ಇರ್ತವೆ ಆ್ಯಂಡ್ ಹೈಜಿನಿಕ್ ಆಗಿ ಇರ್ತವೆ. ನಮ್ಮ ಭಾರತಕ್ಕೆ ಇಂಡಿಪೆಂಡೆನ್ಸು ಆಗಸ್ಟ್ 15, 1947 ಸಿಗುತ್ತೆ. ಇವ್ರಿಗೂ ಸೇಮ್ ಆಗಸ್ಟ್ ಮಂತಲ್ಲೇ ಸಿಗುತ್ತೆ, ಆದರೆ 1957 ಸಿಗುತ್ತೆ. 10 years ಗ್ಯಾಪ್ ಆದಮೇಲೆ ಇವ್ರಿಗೆ ಸ್ವಾತಂತ್ರ್ಯ ಸಿಗುತ್ತೆ. ಸ್ವಾತಂತ್ರ್ಯ ದಿನಾಚರಣೆ 31 ಆಗಸ್ಟ್ಗೆ ಆಚರಣೆ ಮಾಡ್ತಾರೆ. ಆ್ಯಂಡ್ ಇವಾಗ ಪ್ರೆಸೆಂಟ್ ನಾವು ಜಾರ್ಜ್ ಟೌನಿನ ಸಿಟಿ ಸೆಂಟ್ರಲ್ಲಿ ಇದ್ದೀವಿ. ಸೊ ಇಲ್ಲಿ ಹೋಗಿ ಸ್ವಲ್ಪ ಊಟ ಮಾಡೋಣ, ಯಾಕಂದರೆ ಬೆಳಗ್ಗೆಯಿಂದ ಏನು ಊಟ ಮಾಡಿಲ್ಲ, ಹೊಟ್ಟೆ ತುಂಬ ಹಸಿತಾ ಇದೆ. ಸ್ಪೆಷಲಿ ಮಲೇಷ್ಯಾದಲ್ಲಿ ನಿಮಗೆ ಊಟದಾಗ ಇರುತ್ತೆ ಏನು ಆಗಂಗಿಲ್ಲ ಗುರು, ಯಾಕಂದರೆ ಇಲ್ಲಿ ಇಂಡಿಯನ್ಸ್ ರೆಸ್ಟೋರೆಂಟ್ ಭಾಳಷ್ಟು ಇದ್ದಾವೆ. ಸೊ ನೀವು ಆಸ್ ಯೂಶುವಲ್ ಯಾವ ಥರ ಇಂಡಿಯಾದಲ್ಲಿ ಊಟ ಮಾಡ್ತಿರಲ್ಲ ಅದೇ ಐಟಮ್ಸ್ಗಳು ಸಿಗ್ತವೆ ಆ್ಯಂಡ್ ಅದೇ ಪ್ರೈಸಲ್ಲಿ ಸಿಗ್ತವೆ. ರೈಸ್ ಆ್ಯಂಡ್ ದಾಲ್ ತಿಂತಾ ಇದ್ದೀನಿ ಜಾಸ್ತಿ. ಸೊ ಅದು ಆಲ್ಮೋಸ್ಟ್ ಒಂದು 100 ರೂಪಾಯಿ, 150 ರೂಪಾಯಿ, ಡಿಪೆಂಡ್ ಆನ್ ಯಾವ ಪ್ಲೇಸಲ್ಲಿ ತಿಂತಿದ್ದೀನಿ ಅಂತೇಳಿ. 8 ರಿಂಗೇಟಲ್ಲಿ ಎಲ್ಲ ನಂದು ಊಟ ಆಯ್ತು ಇವಾಗ ಮಧ್ಯಾಹ್ನದ ಊಟ. ಸ್ಪೆಷಲಿ ನೀವು ಜಾರ್ಜ್ ಟೌನಿಗೆ ಬಂದರೆ ಬೈಕ್ ರೆಂಟ್ ಮಾಡ್ಬೋದು. ಆ್ಯಂಡ್ ಇವಾಗ ಪ್ರೆಸೆಂಟ್ ನಾನು ಬಸ್ಸಲ್ಲೇ ಲೋಕಲ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ಕೊಂಡೆ ಇಲ್ಲಿ ತಿರುಗ್ತಾ ಇದ್ದೀನಿ. ಇಲ್ಲಿ ಮಲೇಷ್ಯಾದಲ್ಲಿ ಜನಗಳು ಭಾಳ ಶ್ರೀಮಂತರಿದ್ದಾರೆ ಗುರು, ನಿಜವಾಗ್ಲೂ ರಿಚ್ ಇದ್ದಾರೆ. ಆದರೂ ಕೂಡ ಇಷ್ಟು ರಿಚ್ ಇದ್ದಾರೆ ಆ್ಯಂಡ್ ಇವ್ರ ಕಂಟ್ರಿ ಇಷ್ಟು ಗ್ರೋ ಆಗಿದೆ ಆ್ಯಂಡ್ ಇವ್ರ ಕರೆನ್ಸಿ ವ್ಯಾಲ್ಯೂ ಚೆನ್ನಾಗಿದೆ. ನಿಮಗೆ ಊಟ ಗೀಟ ಎಲ್ಲ ಚೀಪ್ ಪ್ರೈಸಲ್ಲಿ ಸಿಗುತ್ತೆ ಆ್ಯಂಡ್ ಸ್ಟೇ ಕೂಡ ಚೀಪಲ್ಲೇ ಸಿಗುತ್ತೆ. ಸ್ವಾಗತ ಗುರು ನಿಮ್ಮೆಲ್ಲರಿಗೂ ಚಿವ್ ಜಡ್ಡಿಯಲ್ಲಿ. ಸೊ ಚಿವ್ ಜಡ್ಡಿ ಒಂಥರ ಟೂರಿಸ್ಟಿಕ್ ಅಟ್ರಾಕ್ಷನ್ ಅಂತ ಹೇಳ್ಬೋದು. ಇಲ್ಲಿ ಭಾಳಷ್ಟು ಟೂರಿಸ್ಟ್ಗಳು ಕಾಣ್ತಾ ಇದ್ದಾರೆ. ಆಲ್ಮೋಸ್ಟ್ ಟೂರಿಸ್ಟಿಂದನೇ ತುಂಬಿಕೊಂಡಿದೆ ಇದು ಜಾಗ. ಆ್ಯಂಡ್ ಇದರ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿಂದ ಲೋಕಲ್ ಫಿಶರ್ಸ್ಮ್ಯಾನು ಆ್ಯಂಡ್ ಬೇರೆ ಬೇರೆ ಸೇಲರ್ಸು ಇಲ್ಲಿಂದ ಮೀನು ಹಿಡಿಯೋಕ್ಕೆ ಹೋಗ್ತಾರೆ. ಅದಕ್ಕೆ ಚಿವ್ ಜಡ್ಡಿ ಅಂತ ಹೇಳ್ತಾರೆ. ಇದು ಲೋಕಲ್ ಆ್ಯಕ್ಚುಲಿ. ಆ್ಯಂಡ್ ಇಲ್ಲಿ ಮನೆಗಳೇನಿದ್ದಾವೆ ಎಲ್ಲ ಸೆಟಲ್ಮೆಂಟ್ಗಳು. ಸೊ ಚೈನೀಸ್ ಸೆಟಲ್ಮೆಂಟ್ಗಳು. ಹಿಂದೆ ಕಾಲದಲ್ಲಿ ಅವಾಗ ಚೈನೀಸ್ಗಳು ಇಲ್ಲಿ ಬಂದು ವಾಸವಾಗಿದ್ಮೇಲೆ ಇಲ್ಲಿ ನೀರಿನ ಮೇಲೆ ಮನೆ ಕಟ್ಕೊಂಡಿದ್ರು. ಅವಾಗಿಂದ ಇಲ್ಲಿ ಸೆಟಲ್ಮೆಂಟ್ ಆಗಿದ್ದಾವೆ. ಆ್ಯಂಡ್ ಇದು ಅತಿ ದೊಡ್ಡ ವಾಟರ್ ನೀರಿನ ಮೇಲೆ ಇರುವ ಸೆಟಲ್ಮೆಂಟ್ ಚೈನೀಸಿಂದು. ಇಲ್ಲಿ ನೋಡ್ಬೋದು ನೀವು ಚೈನಾದ ಒಂದು ಗುಡಿ ಎಲ್ಲ ಇದೆ. ಆ್ಯಂಡ್ ಈ ಗುಡಿಯಲ್ಲಿ ಇವರು ಪೂಜೆ ಗೀಜೆ ಎಲ್ಲ ಮಾಡ್ಕೊತಿದ್ದಾರೆ. ನೋಡ್ಬೋದು ನೀವು ಪ್ರಾರ್ಥನೆ ಎಲ್ಲ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ ಮುಂದೆ ಇಲ್ಲೆಲ್ಲ ಬೋಟೆಲ್ಲ ಪಾರ್ಕ್ ಮಾಡಿದ್ದಾರೆ ಜನಗಳು ತಮ್ಮ. ಆ್ಯಂಡ್ ಇಲ್ಲಿ ಲೋಕಲ್ ಜನಗಳೆಲ್ಲ ಫಿಶಿಂಗ್ ಎಲ್ಲ ಮಾಡ್ತಾರೆ. ಆ್ಯಂಡ್ ಇದೇನು ಜಾಗ ಇನ್ನು ನೋಡ್ತಿದ್ದೀರಲ್ಲ ನೀವು, ಈ ಜಾಗ ಆ್ಯಕ್ಚುಲಿ ನೀರಿನ ಮೇಲೆ ಇದೆ. ಏನು ಇಲ್ಲಿ ಕೆಳಗಡೆ ಲ್ಯಾಂಡ್ ಏನಿಲ್ಲ, ಇದು ನೀರಿನ ಮೇಲೆ ಕಟ್ಟಿರುವ ಸೆಟಲ್ಮೆಂಟ್ಗಳು, ಮನೆಗಳು. ಆ್ಯಂಡ್ ಇನ್ನೊಂದು ಏನಂದರೆ ಇಲ್ಲಿ ಶಾಕಿಂಗು, ಇಲ್ಲಿ ಚೈನೀಸು ತಮ್ಮ ಟೆಂಪಲ್ಗಳು ಇದ್ದಾವೆ. ಆದರೆ ಇಲ್ಲಿ ಜನಗಳು ಎಲ್ಲರೂ ಇಲ್ಲಿ ಒಳಗಡೆ ಹೋಗ್ಬೇಕಂದ್ರೆ ಶೂಸ್ ಗೀಸ್ ಎಲ್ಲ ಹಾಕೊಂಡು ಚಪ್ಪಲ್ ಗಿಪ್ಪಲ್ ಹಾಕೊಂಡು ಹಾಗೆ ಒಳಗಡೆ ಹೋಗ್ತಾರೆ. ಆ್ಯಂಡ್ ಇಲ್ಲಿ ನೀವು ಏನು ಮುಂದೆ ನೋಡ್ತಾ ಇದ್ದೀರಾ ಈ ಪೇಂಟಿಂಗು, ಇಲ್ಲಿ ಜಾರ್ಜ್ ಟೌನಲ್ಲಿ ಭಾಳಷ್ಟು ಸಿಗ್ತವೆ ನಿಮ್ಗೆ ನೋಡೋಕ್ಕೆ. ಸೊ ಇದು ಒಂದು ಪೇಂಟಿಂಗ್ ಏನಿದೆ ಅಲ್ಲ, ಇದು ಭಾಳ ಫೇಮಸ್. ಇಲ್ಲಿ ಆಲ್ಮೋಸ್ಟ್ ಯಾರು ಬರ್ತಾರೆ ಈ ಪೇಂಟಿಂಗ್ನ ಜೊತೆ ಫೋಟೋ ತಗೊಂಡು ಹೋಗ್ತಾರೆ. ಆ್ಯಂಡ್ ಇದಾಗಿದ್ದು ಒಂದು ಚಿವ್ ಜಡ್ಡಿ ಬಗ್ಗೆ. ಸಿಮಿಲರ್ ಇನ್ನೊಂದು ಜಡ್ಡಿ ಇದೆ ಇಲ್ಲಿ, ಕ್ಲಾನ್ ಜಡ್ಡಿ ಅಂತೇಳಿ. ಸೊ ಅಲ್ಲಿ ಹೋಗೋಣ. ಓಹೋ, ಇದು ನೋಡ್ರಿ ಗುರು ಅಲ್ಟಿಮೇಟ್ ಅಂದರೆ. ಸೊ ಇದರ ಹೆಸರು ಟ್ಯಾನ್ ಜಡ್ಡಿ ಅಂತೇಳಿ. ಇದು ಅಲ್ಟಿಮೇಟ್ ಆಗಿದೆ ಅಲ್ಲ ಇದೆ. ಸೊ ಆ ಜಡ್ಡಿಗಿಂತ ಈ ಜಡ್ಡಿ ಸ್ವಲ್ಪ ಅಲ್ಟಿಮೇಟ್ ಆಗಿದೆ, ನೋಡ್ಬೋದು ನೀವು. ಸೊ ನಿಮ್ಗೆ ಹೇಳ್ಬಿಡ್ತೀನಿ, ಜಡ್ಡಿ ಅಂತೇಳಿದರೆ ಏನಪ್ಪ ಅಂತೇಳಿದರೆ, ಯಾರು ಫಿಶಿಂಗ್ ಮಾಡೋಕೆ ಹೋಗ್ತಾರಲ್ಲ ಫಿಶರ್ಸ್ ಮ್ಯಾನು, ಅವರು ಬಂದು ತಮ್ಮ ಬೋಟ್ನ ನಿಲ್ಲಿಸೋ ಒಂದು ಜಾಗ, ಅದಕ್ಕೆ ಜಡ್ಡಿ ಅಂತ ಹೇಳ್ತಾರೆ. ನೋಡ್ಬೋದು ಹಿಂದೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಜಡ್ಡಿ. ಸೊ ಚಿವ್ ಜಡ್ಡಿಗೆ ನಾವು ಹೋಗಿದ್ವಿ ಆವಾಗಲೇ. ಇವಾಗ ಪ್ರೆಸೆಂಟ್ ಟ್ಯಾನ್ ಜಡ್ಡಿಗೆ ಬಂದಿದ್ದೀವಿ. ನೋಡೋಕೆ ಮಾತ್ರ ಅಲ್ಟಿಮೇಟ್ ಆಗಿ ಕಾಣ್ತಾ ಇದೆ. ನೋಡ್ಬೋದು ಏನೋ ಮನೆ ಥರ ಮಾಡಿದ್ದಾರೆ. ಐ ಥಿಂಕ್ ಇದು ಹೋಟೆಲ್ ಅನಿಸುತ್ತೆ. ಹೋಟೆಲು ಮನೆ ಗೊತ್ತಿಲ್ಲ. ಐ ಥಿಂಕ್ ನಾನು ಇದು ಮನೆ ಅಂತ ಹೇಳಿದ್ನಲ್ಲ, ಇದು ಮನೆ ಅಲ್ಲ ಆ್ಯಕ್ಚುಲಿ. ಇದು ಒಂದು ಟೆಂಪಲ್ಲು, ಚೈನೀಸ್ ಟೆಂಪಲ್. ನೋಡ್ಬೋದು ನೀವು, ಚೈನೀಸ್ ಟೆಂಪಲ್ಲು ಒಳಗಡೆಯಿಂದ ನೋಡ್ಬೋದು.
ಇಲ್ಲಿ ನಡ್ಕೊಂಡು ಹೋಗೋಕ್ಕೆ ಭಾಳ ಮಜಾ ಬರ್ತದೆ, ಸಖತ್ತಾಗಿ ಗಾಳಿ ಬೀಸ್ತಾ ಇದೆ, ಚೆನ್ನಾಗಿದೆ ವ್ಯೂಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಆ್ಯಂಡ್ ಇದರ ಹಿಸ್ಟ್ರಿ ಬಗ್ಗೆ ಇಲ್ಲಿ ಹಾಕಿದ್ದಾರೆ ನೋಡ್ಬೋದು, ನೀವು ಪಾಸ್ ಮಾಡಿ ಓದ್ಕೋಬೋದು. ಆ್ಯಂಡ್ ಈ ಥರ ಒಂದು ರಿಕ್ಷಾ ಇಲ್ಲಿ ಭಾಳ ನಡೀತಿದೆ ಗುರು. ಸೊ ನೋಡ್ಬೋದು ನೀವು ಯಾವ ಥರ ಇದೆ ರಿಕ್ಷಾ, ಅದು ಅದರಲ್ಲಿ ಕೂಸ್ಕೊಂಡು ಇಲ್ಲಿ ಫುಲ್ಲು ಜಾರ್ಜ್ ಟೂರ್ ಮಾಡ್ತಾರೆ. ಇಲ್ಲಿ ಮಲೇಷ್ಯಾದಲ್ಲಿ ಸ್ಟ್ರೀಟ್ ಪೇಂಟಿಂಗ್, ಸ್ಟ್ರೀಟ್ ಆರ್ಟ್ಸ್ಗಳು ಅದನ್ನು ಭಾಳ ಇಂಪಾರ್ಟೆನ್ಸ್ ಕೊಡ್ತಾರೆ. ಆ್ಯಂಡ್ ಭಾಳಷ್ಟು ಇಲ್ಲಿ ಪೇಂಟಿಂಗ್ ಎಲ್ಲ ಮಾಡಿರ್ತಾರೆ ದಾರಿಯಲ್ಲಿ ಆ್ಯಂಡ್ ಗೋಡೆ ಮೇಲೆಗಳಲ್ಲಿ. ಅದರಲ್ಲಿ ಇದು ಒಂದು ಭಾಳ ಫೇಮಸ್ ಆರ್ಟ್ ಇಲ್ಲಿ ನೋಡ್ಬೋದು ನೀವು, ವಾಲ್ ಪೇಂಟ್ ಇದು. ಸೊ ಇದನ್ನು ನೋಡೋಕ್ಕೆ ಭಾಳಷ್ಟು ಜನ ಇಲ್ಲಿ ಬರ್ತಾರೆ. ಈ ಒಂದು ಪೇಂಟಿಂಗ್ ಜೊತೆ ಫೋಟೋ ತಗೊಳ್ಳೋಕ್ಕೆ ನೋಡ್ಬೋದು ನೀವು ಎಷ್ಟು ಜನ ಬಂದಿದ್ದಾರೆ ಅಂಥೇಳಿ, ಫುಲ್ ಜನಸಾಗರ. ಈ ಪೇಂಟಿಂಗಿಗೆ ಭಾಳ ಡಿಮ್ಯಾಂಡ್ ಇದೆ ಆ್ಯಂಡ್ ಭಾಳ ಫೇಮಸ್ ಆಗಿದೆ, ಹಂಗಾಗಿ ನೋಡ್ಬೋದು ನೀವು ಎಷ್ಟು ಜನ ಇಲ್ಲಿ ಫೋಟೋ ತಗೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಯಾವಾಗ 15th to 20th ಸೆಂಚುರೀಸಲ್ಲಿ ಟ್ರೇಡಿಂಗ್ ಎಲ್ಲ ಆಗ್ತಿತ್ತಲ್ಲ, ಆವಾಗ ಇಲ್ಲಿ ಅರ್ಮೇನಿಯನ್ಸು ಆ್ಯಂಡ್ ಚೈನೀಸು ಆ್ಯಂಡ್ ಇಂಡಿಯನ್ಸ್ ಎಲ್ಲ ಬಂದಿದ್ರಲ್ಲ, ಅವ್ರದ್ದೇ ಆದ ಸ್ಪೆಸಿಫಿಕ್ ಆಗಿರೋ ಏರಿಯಾಗಳಿದ್ದಾವೆ. ಸೊ ಇವಾಗ ಫೇಮಸ್ಸು ಅರ್ಮೇನಿಯನ್ ಸ್ಟ್ರೀಟಿಗೆ ನಾವು ಬಂದಿದ್ದೀವಿ, ನೋಡ್ಬೋದು ನೀವು. ಇದು ಅರ್ಮೇನಿಯನ್ ಸ್ಟ್ರೀಟು. ಇಲ್ಲಿ ಆಲ್ಮೋಸ್ಟ್ ಅರ್ಮೇನಿಯನ್ ಜನಗಳಿದ್ದಾರೆ ಸೆಟ್ಲ್ ಆಗಿರೋರು ಇಲ್ಲಿ ಮಲೇಷಿಯಾದಲ್ಲಿ. ಇಲ್ಲಿ ನಿಮಗೆ ಶಾಪಿಂಗ್ ಮಾಡೋಕ್ಕೆ ಬೇರೆ ಬೇರೆ ಅಂಗಡಿಗಳಿರ್ತವೆ ಆ್ಯಂಡ್ ಸೋವಿನಿಯರ್ ಶಾಪ್ಗಳು ಸಿಗ್ತವೆ. ಆ್ಯಂಡ್ ಒಳ್ಳೆ ಫೋಟೋ ತಗೊಳ್ಳೋಕ್ಕೆ ಈ ಥರ ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಲ್ಯಾಂಟನ್ಸ್ ಅವೆಲ್ಲ ಇರ್ತವೆ ನೋಡ್ಬೋದು. ನಾನು ಯಾವುದೇ ದೇಶದಲ್ಲಿ ಹೋದ್ರೂ ಕೂಡ ಒಂದು ಸೋವಿನಿಯರ್ ತೊಗೊತೀನಿ. ಸೊ ಫ್ರಿಜ್ ಮ್ಯಾಗ್ನೆಟ್ ಆ ಥರ ಏನಾದರೂ ಒಂದು ಸೋವಿನಿಯರ್ ನೆನಪು ಇರೋಗೋಸ್ಕರ. ಸೊ ಇವಾಗ ಇಲ್ಲಿ ಮಲೇಷ್ಯಾದಲ್ಲಿ ಬಂದಿದ್ದೀನಲ್ಲ, ಸೊ ಮಲೇಷ್ಯಾದಲ್ಲೂ ಒಂದು ಸೋವಿನಿಯರ್ ತೊಗೋಬೇಕು. ಆ್ಯಂಡ್ ನಿಮಗೋಸ್ಕರನೂ ಒಂದು ಸರ್ಪ್ರೈಸ್ ಇದೆ. ಸೊ ಅದು ಮುಂದೆ ನಾನು ಬರ್ತಾ ವೀಡಿಯೋಗಳಲ್ಲಿ ಹೇಳ್ತೀನಿ ಏನು ಸರ್ಪ್ರೈಸ್ ಅಂತೇಳಿ. ನಿಮಗೂ ಒಂದು ಗಿಫ್ಟ್ ಸಿಗ್ಬೋದು ಈ ವಿಡಿಯೋಸ್ ಥ್ರೂ. ನಿಮ್ಮ ಕಮೆಂಟ್ಸ್ಗಳನ್ನು ಹಾಕಬೇಕು ಆ್ಯಂಡ್ ಈ ವಿಡಿಯೋಗಳನ್ನು ಶೇರ್ ಮಾಡಬೇಕು. ಈ ಪಾರ್ಟಿಸಿಪೇಟಲ್ಲಿ ನೀವು ಎಂಟ್ರಿ ಆಗ್ತೀರಾ ಆ್ಯಂಡ್ ಆ ವಿಡಿಯೋದಲ್ಲಿ ನಾನು ಅನೌನ್ಸ್ಮೆಂಟ್ ಮಾಡ್ತೀನಿ. ಆ ವಿಡಿಯೋದಲ್ಲಿ ನೀವು ಕಮೆಂಟ್ ಆ್ಯಂಡ್ ನಿಮ್ಮ ಹೆಸರು, ನಿಮ್ಮ ಡೀಟೇಲ್ಸ್ ಹಾಕಿದರೆ ನಾನು ನಿಮಗೆ ಒಂದು ಗಿಫ್ಟ್ ಕಳಿಸ್ತೀನಿ ಇಲ್ಲಿಂದ. ಸೊ ಆ ಥರ ಒಂದು ಗಿವ್ ಅವೇ ಮಾಡ್ಬೇಕಂತ ಹೇಳಿದ್ದೀನಿ. ಸೊ ಈ ಥರ ಸ್ಟ್ರೀಟು, ಈ ಥರ ಅಂಬ್ರೆಲಾ ಸ್ಟ್ರೀಟ್ನ ನಾವು ಎಕ್ಸ್ಪ್ಲೋರ್ ಮಾಡಿದ್ದೀವಿ ಒಂದು ವೀಡಿಯೋದಲ್ಲಿ. ಸೊ ಆ ವಿಡಿಯೋ ನೀವು ಏನಾದರೂ ನೋಡಿದ್ದೀರಾ ಅಂತ ಹೇಳಿದರೆ, ಆ ವಿಡಿಯೋದ ಬಗ್ಗೆ ನಿಮ್ಗೆ ಗೊತ್ತಿದೆ ಅಂತ ಹೇಳಿದರೆ ಕಮೆಂಟ್ ಹಾಕಿ ನೋಡೋಣ, ನಿಮಗೆ ನೆನಪಿದೆಯಲ್ಲ ಅಂತೇಳಿ ಗೊತ್ತಾಗುತ್ತೆ. ಲೈವಲ್ಲಿ ಈ ಥರ ಪೇಂಟಿಂಗ್ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಫನ್ನಿ ಪೇಂಟಿಂಗ್ ಮುಂದೆ ಕೂರಿಸ್ಕೊಂಡು ಅವ್ರಿಗೆ ಫನ್ನಿ ಪೇಂಟಿಂಗ್ ಮಾಡ್ತಾ ಇರ್ತಾರೆ ನೋಡ್ಬೋದು. ಆ್ಯಂಡ್ ಯಾವ ಥರ ಇರ್ತವೆ ಅಂದರೆ, ಬ್ರಿಟಿಷರು ನಮ್ಮ ಮೇಲೆ 700 ವರ್ಷಗಳ ಸತತ ಕಾಲವಾಗಿ ನಮ್ಮ ಮೇಲೆ ಆಡಳಿತ ನಡೆಸಿದರು. ಅದೇ ಸಮಯದಲ್ಲಿ ಮಲೇಷ್ಯಾದಲ್ಲಿ ಅವರು ಯಾವಾಗ ಇಲ್ಲಿ ತಮ್ಮ ಆಡಳಿತ ಎಕ್ಸ್ಪ್ಯಾಂಡ್ ಮಾಡಬೇಕಂತೇಳಿ ಇದ್ದಾಗ ಭಾರತದಿಂದ ಮತ್ತು ಬಾಂಗ್ಲಾದೇಶದಿಂದ ಮತ್ತು ಬೇರೆ ಕಡೆಯಿಂದ ತಮ್ಮ ಒತ್ತೆಯಾಳುಗಳನ್ನು ಕರ್ಕೊಂಬರ್ತಾರೆ. ಸೊ ಒತ್ತೆಯಾಳು ಕರ್ಕೊಂಬಂದಾಗ ಇಲ್ಲಿ ಮಲೇಷ್ಯಾದಲ್ಲಿ ಜಾರ್ಜ್ ಟೌನಲ್ಲಿ ಅವರು ಬೇಸ್ ಆಗಿತ್ತಲ್ಲ, ಸೊ ಇಲ್ಲಿ ಇಂಡಿಯನ್ ಕಮ್ಯುನಿಟಿನೂ ಬಂದಿತ್ತು. ಇಂಡಿಯನ್ ಮುಸ್ಲಿಂ ಕಮ್ಯುನಿಟಿ ಅವರು ನಿಮ್ಮ ಮುಂದೆ ಇದೇನು ನೀವು ನೋಡ್ತಾ ಇದ್ದೀರಲ್ಲ, ಇದು ಇಂಡಿಯನ್ ಮುಸ್ಲಿಂ ಕಮ್ಯುನಿಟಿಯ ಮಸ್ಜಿದ್. ಅವಾಗಿನ ಕಾಲದಲ್ಲಿ ಇದು ಕಟ್ಟಿರೋದು 19th ಸೆಂಚುರಿಯಲ್ಲಿ. ಇದೇ ರೀತಿ ಇಲ್ಲಿ ಮುಸ್ಲಿಂ ಕಮ್ಯುನಿಟಿ ಯಾವ ಥರ ಇಲ್ಲಿ ತಮ್ಮ ಮಸೀದಿಯನ್ನು ಕಟ್ಟಿದ್ದಾರೆ, ಅದೇ ರೀತಿ ಇಲ್ಲಿ ಹಿಂದೂ ಕಮ್ಯುನಿಟಿ ಕೂಡ ತಮ್ಮ ಗುಡಿಗಳನ್ನು ಕಟ್ಕೊಂಡಿದ್ದಾರೆ ಇಲ್ಲಿ ವೇರಿಯಸ್ ಜಾರ್ಜ್ ಟೌನಲ್ಲಿ ಬೇರೆ ಪ್ಲೇಸ್ಗಳಲ್ಲಿ. ಈ ಥರ ಇಲ್ಲಿ ಯಾರು ಲೇಬರ್ ಆಗಿ ಕರ್ಕೊಂಡ್ಬಂದಿದ್ರು ಇಲ್ಲಿ ಅವರು ಬ್ರಿಟಿಷರು, ಅವರವರ ರಿಲಿಜನ್ ಪ್ರಕಾರವಾಗಿ ಗುಡಿಗಳನ್ನು, ಮಸೀದಿಗಳನ್ನು, ಚರ್ಚ್ಗಳನ್ನು ಕಟ್ಕೊಂಡಿದ್ದಾರೆ. ಯಾವ ಥರ ಇಲ್ಲಿ ಅರ್ಮೇನಿಯನ್ ಸ್ಟ್ರೀಟು ಮತ್ತು ಚೈನಾ ಸ್ಟ್ರೀಟು ಆ್ಯಂಡ್ ಪೆನಾಂಗ್ ಸ್ಟ್ರೀಟ್ ಅಂತೇಳಿ ಇದೆ, ಅದೇ ರೀತಿ ನಮ್ಮ ಲಿಟಲ್ ಇಂಡಿಯಾ ಅಂತೇಳಿನೂ ಕೂಡ ಇದೆ ಇಲ್ಲಿ. ಅಲ್ಲಿ ಬರೀ ನಮ್ಮ ಇಂಡಿಯನ್ಸ್ ಕೂಡ ಇಂಡಿಯನ್ಸ್ ಇದ್ದಾರೆ, ಅವ್ರ ಶಾಪ್ಗಳಿದ್ದಾವೆ. ಮಲೇಷ್ಯಾದಲ್ಲಿದ್ದು ಕೂಡ ಇಲ್ಲಿ ನೋಡ್ಬೋದು ಒಂದು ಗುಡಿ ಇದೆ ಇಲ್ಲಿ ನಮ್ಮ ಹಿಂದೆ, ಹಿಂದೂ ಟೆಂಪಲ್ ಕೂಡ ಇದೆ ಇಲ್ಲಿ. ಇದು ಆ್ಯಕ್ಚುಲಿ ಇರೋದು ಲಿಟಲ್ ಇಂಡಿಯಾದಲ್ಲಿ, ನೋಡ್ಬೋದು ನೀವು ಯಾವ ಥರ ಗುಡಿ ಇದೆ ಅಂತೇಳಿ. ಆ್ಯಂಡ್ ಮಲೇಷ್ಯಾದ ಕರೆನ್ಸಿ ಬಗ್ಗೆ ನಿಮಗೆ ತೋರಿಸಿಲ್ಲ ನಾನು. ಇದು ಮಲೇಷ್ಯಾದ ಕರೆನ್ಸಿ ನೋಡ್ಬೋದು ನೀವು ಯಾವ ಥರ ಇದೆ. ಸೊ ಫುಲ್ಲು ಪ್ಲಾಸ್ಟಿಕ್ ನೋಟ್ಸ್ಗಳು ಇವೆಲ್ಲ. ಆ್ಯಂಡ್ ನಿಮಗೆ ತೋರಿಸ್ತೀನಿ, ಪೇಪರ್ ಏನಿಲ್ಲ ಇದರಲ್ಲಿ, ಬರೀ ಫುಲ್ ಪ್ಲಾಸ್ಟಿಕ್ಕೇ ಇದೆ. ಇದೆಲ್ಲ ಒಂದೊಂದು ರಿಂಗೆಟ್ ಅಂದರೆ ಒಂದು ರಿಂಗೆಟಲ್ಲಿ 23 ರೂಪೀಸ್ ಇದೆ ನಮ್ಮ ಇಂಡಿಯಾದು.
ಫುಲ್ ಒಂದಿನ ಹೆಕ್ಟಿಕ್ ಡೇ ಆದ ನಂತರ ಇವಾಗ ಪ್ರೆಸೆಂಟ್ ನಾವು ಪೆನಾಂಗ್ ಹಿಲ್ಲಿಗೆ ಬಂದು ರೀಚ್ ಆಗಿದ್ದೀವಿ. ಪೆನಾಂಗ್ ಹಿಲ್ ಅಂತೇಳಿದರೆ ಒಂದು ಜಾರ್ಜ್ ಟೌನಿಂದ ಒಂದು ಪೆನಾರಾಮಿಕ್ ವ್ಯೂ ಅಂತ ಹೇಳ್ಬೋದು ನಿಮಗೆ. ಇಲ್ಲಿಂದ ಫುಲ್ ಜಾರ್ಜ್ ಟೌನ್ ಆ್ಯಂಡ್ ಪೆನಾಂಗಿಂದು ಬಟರ್ವರ್ತಿಂದು ಪೆನಾಂಗ್ ಡಿಸ್ಟಿಕ್ಕಿಂದು ನಿಮಗೆ ಫುಲ್ಲು ಪೆನಾರಾಮಿಕ್ ವ್ಯೂನ ನೋಡ್ಬೋದು ನೀವು ಇಲ್ಲಿಂದ. ಸೊ ಇಲ್ಲಿಂದ ಸಖತ್ತಾಗಿ ಕಾಣುತ್ತೆ, ಎಲ್ಲ ಬಿಲ್ಡಿಂಗ್ಸು ಫುಲ್ ಸಿಟಿ ನೋಡ್ಬೋದು ನೀವು, ಈ ಥರ ಕಾಣುತ್ತೆ. ಆ್ಯಂಡ್ ಇಲ್ಲಿ ಬರಬೇಕಂತೇಳಿದರೆ ನಿಮಗೆ ಒಂದು ಟಿಕೆಟ್ ಬೀಳುತ್ತೆ. ಸೊ ಆ ಟಿಕೆಟ್ ನೀವು ತೊಗೋಬೇಕು ಇಲ್ಲಿ ಬರೋ ಮುಂದೆ. 2 ಟೈಪ್ ಆಫ್ ಟಿಕೆಟ್ ಇದ್ದಾವೆ, ಒಂದು ನಾರ್ಮಲ್ ಟಿಕೆಟು, ಇನ್ನೊಂದು ಪ್ರೀಮಿಯಂ ಟಿಕೆಟ್ ಅಂತೇಳಿ. ಸೊ ನಾರ್ಮಲ್ ಟಿಕೆಟ್ ನಿಮಗೆ ಅಪ್ ಆ್ಯಂಡ್ ಡೌನು 30 ರಿಂಗೇಟ್ ಏನೋ ಬೀಳುತ್ತೆ. ಸೊ ಪ್ರೀಮಿಯಂ ಟಿಕೆಟ್ ತೊಗೊಂಡ್ರೆ ನಿಮಗೆ 60 ರಿಂಗೇಟ್ ಏನೋ ಬೀಳುತ್ತೆ. ನೀವು ಯಾವ್ದು ತೊಗೊತೀರ ನಿಮ್ಮ ಮೇಲೆ ಡಿಪೆಂಡು, ಯಾಕಂದರೆ ಬರೋ ಮುಂದೆ ರಶ್ ಜಾಸ್ತಿ ಇರುತ್ತೆ. ಹಂಗಾಗಿ ನಾರ್ಮಲ್ ಟಿಕೆಟ್ ತೊಗೊಂಡ್ರೆ ವೇಟಿಂಗ್ ಜಾಸ್ತಿ ಇರುತ್ತೆ. ಪ್ರೀಮಿಯಂ ಟಿಕೆಟ್ ತೊಗೊಂಡ್ರೆ ನಿಮಗೆ ಜಲ್ದಿ ಬಿಟ್ಬಿಡ್ತಾರೆ ಮೇಲೆ ಹೋಗೋಕ್ಕೆ. ಬರೋ ಮುಂದೆ ನೋಡಿದ್ರಲ್ಲ ನೀವು, ಅಲ್ಲಿ ಫುಲ್ ಲೈನ್ ಭಾಳ ಇರುತ್ತೆ. ಆ ಲೋಕಲ್ ಮಲೇಷಿಯನ್ಗೆ ಬರೀ ಅಪ್ ಆ್ಯಂಡ್ ಡೌನ್ ಟಿಕೆಟು 16 ರಿಂಗೇಟು, ಆದರೆ ಫಾರಿನರ್ಸ್ಗೆ 30 ರಿಂಗೇಟ್, 1 to ಡಬಲ್ ಪ್ರೈಸ್. ಫುಲ್ ದಿನ ರೆಕಾರ್ಡ್ ಮಾಡಿ ಇವಾಗ ಟಯರ್ಡ್ ಆಗಿ ಸನ್ಸೆಟ್ ನೋಡ್ಬೇಕಂತೇಳಿ ನಾನು ಇವಾಗ ಪೆನಾಂಗ್ ಹಿಲ್ಗೆ ಕರ್ಕೊಂಬಂದಿದ್ದೀನಿ ನಿಮಗೆಲ್ಲರಿಗೆ. ಇಲ್ಲಿ ಬಂದ ಮೇಲೆ ಅಂದರೂ ಫುಲ್ ಪೆನಾರಾಮಿಕ್ ವ್ಯೂ ನೋಡ್ಬೋದು ನೀವು, ಎಷ್ಟು ಸಖತ್ತಾಗಿದೆ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಬೈನಾಕ್ಯುಲರ್ಸ್ ಎಲ್ಲ ಇಟ್ಟಿದ್ದಾರೆ. ಈಗ ಈ ಥರ ಈ ಬೈನಾಕ್ಯುಲರ್ಸ್ನ ನೀವು ಬೇಕಾದರೆ ಯೂಸ್ ಮಾಡ್ಕೋಬೋದು. ಅವರು ಒಂದು ಸ್ವಲ್ಪ ಚಾರ್ಜ್ ಮಾಡ್ತಾರೆ, 1 RMP ಅಂತೆ. 1 RMP ಕೊಟ್ಟರೆ ನಿಮಗೆ ಇಲ್ಲಿಂದ ಫುಲ್ ಪೆನಾರಾಮಿಕ್ ವ್ಯೂನ ನೀವು ನೋಡ್ಬೋದು. ಮುಂದೆ ಫುಲ್ ಜಾರ್ಜ್ ಟೌನ್ನ ಪೆನಾರಾಮಿಕ್ ವ್ಯೂ ನೀವು ನೋಡ್ಬೋದು. ಆ್ಯಂಡ್ ಜಾರ್ಜ್ ಟೌನ್ ಆದಮೇಲೆ ಜಾರ್ಜ್ ಟೌನ್ನ ಕನೆಕ್ಟ್ ಮಾಡೋ ಬ್ರಿಡ್ಜ್ನೂ ಕಾಣ್ತಾ ಇದೆ, ನೋಡ್ಬೋದು ನೀವು ಅಲ್ಲಿ ಮುಂದೆ. ಸೊ ಅದೇ ಮೇನ್ ಬ್ರಿಡ್ಜು. ನಾವು ಬರೋ ಮುಂದೆ ಅಲ್ಲಿಂದ ಫೆರಿ ಹಿಡ್ಕೊಂಬಂದಿದ್ದೀವಿ ಅಲ್ಲಿಂದ. ಆ್ಯಂಡ್ ನೀವು ಇಲ್ಲಿ ಬರಬೇಕಂತೇಳಿದರೆ ಹೈಕು ಮಾಡ್ಬೋದು ಆ್ಯಂಡ್ ಟ್ರೈನು ತೊಗೋಬೋದು. ಇದಕ್ಕೆ ಇವರೇನೋ ಫಿನಿಕಲ್ ಟ್ರೈನ್ ಅಂತ ಹೇಳ್ತಾರೆ, ಅದನ್ನು ತೊಗೊಂಬರ್ಬೋದು. ಇಲ್ಲಿನೂ ಭಾಳಷ್ಟು ಅಂಗಡಿಗಳಿದ್ದಾವೆ ಶಾಪಿಂಗ್ ಮಾಡೋಕ್ಕೆ. ಹೈಕ್ ಮಾಡ್ಕೊಂಡು ಬರ್ಬೇಕಂತೇಳಿದರೆ ನೀವು ಅರ್ಲಿ ಮಾರ್ನಿಂಗ್ ಬೇಗನೆ ಎದ್ದು ಬರಬೇಕಾಗತ್ತೆ. ಇಲ್ಲಿ ಐ ಥಿಂಕ್ ಇದು ಸೌತ್ ಈಸ್ಟ್ ಏಷ್ಯಾದಲ್ಲಿ ಆಲ್ಮೋಸ್ಟ್ ನಿಮಗೆ ಸನ್ ಬೇಗನೆ ಸೆಟ್ ಆಗಿಬಿಡುತ್ತೆ. ಸನ್ ಕಾಣೋಂಗೇ ಇಲ್ಲ ಸನ್ಸೆಟ್ ನೋಡ್ಬೇಕಂತೇಳಿದರೆ. ಮಂದಿರನ ಕೂಡ ಇಲ್ಲೇ ಇದೆ, ಮಸ್ಜಿದ್ ಕೂಡ ಇಲ್ಲೇ ಇದೆ, ಪಕ್ಕದಲ್ಲಿದೆ. ನಾವೆಲ್ಲ ಒಂದೇ ಗುರು, ಆದರೆ ನಮಗೆ ಪಾಲಿಟಿಕ್ಸು ಡಿಫ್ರೆನ್ಸಿಯೇಟ್ ಮಾಡುತ್ತೆ. ಇಲ್ಲೇ ಮುಂದೆ ಒಂದು ಟೆಂಪಲ್ ಇದೆ, ಪಕ್ಕದಲ್ಲೇ ಮಸ್ಜಿದ್ ಕೂಡ ಇದೆ ಇಲ್ಲಿ. ಆ್ಯಂಡ್ ನೀವೇನಾದರೂ ಇಲ್ಲಿ ಪೆನಾಂಗಿಗೆ ಇಲ್ಲಿಗೆ ಬರಬೇಕಂತೇಳಿದರೆ ಮಾರ್ನಿಂಗ್ 6:30ಗೆ ನಿಮಗೆ ಸ್ಟಾರ್ಟ್ ಆಗ್ತವೆ ಫಸ್ಟ್ ಟ್ರೈನು. ಆ್ಯಂಡ್ ಕೊನೆ ಲಾಸ್ಟ್ ಟ್ರೈನ್ ಹೋಗೋದು 11:30ಗೆ ಹೋಗುತ್ತೆ. ಐ ಹೋಪ್ ನಿಮಗೆ ಈ ಪೆನಾಂಗ್ ಸ್ಟೇಟ್ನ ಜಾರ್ಜ್ ಟೌನ್ನ ವೀಡಿಯೋಗಳು ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇದೇ ಥರದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಆ್ಯಂಡ್ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಜೊತೆ ನಾವು ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ. ಆವಾಗ ಸಿ ಯು, ಬಾಯ್ ಫ್ರಮ್ ಪೆನಾಂಗ್ ಜಾರ್ಜ್ ಟೌನ್.